ಸೊ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಲಾಸ್ಟ್ ಫ್ಯೂ ಡೇಸ್ ಬ್ಯಾಕೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ SLC ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಬಂದಿದೆ. ಸೊ ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ಕೊಳ್ಳೋದೇನೆಂದರೆ, ಯಾರು ಪಾಸ್ ಆಗಿರ್ತಾರೋ ಅವ್ರನ್ನ ಹೊಗಳೋದು ಬಿಟ್ಟು, ಯಾರು ಫೇಲ್ ಆಗಿರ್ತಾರೆ ಅಂಥವ್ರನ್ನ ನಾವು ನೆಕ್ಸ್ಟ್ ಎಕ್ಸಾಮ್ಗೆ ಹೇಗೆ ಪಾಸ್ ಆಗಬೇಕು ಮತ್ತು ಯಾವ ರೀತಿ ನಾವು ಮೋಟಿವೇಟ್ ಮಾಡಬೇಕು, ಸೊ ಅವ್ರಿಗೆ ಯಾವ ರೀತಿ ನಾವು ಅವ್ರನ್ನ ಲಾಸ್ಟ್ ಇಯರ್ ಓದಬೇಕಾದ್ರೆ ಯಾವ ರೀತಿ ಕ್ರಿಟಿಕಲ್ ಸಿಚುವೇಷನ್ಸ್ನ ಫೇಸ್ ಮಾಡಿದರು, ಸೊ ಅದ್ರ ಬಗ್ಗೆ ನಾವು ಅವ್ರಿಗೆ ತಿಳಿಸಿ ಮುಂದೆ ಬರೋ ಅಂಥ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಹೇಗೆ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ವಿಶೇಷವಾಗಿ ಹೇಳ್ಕೊಡ್ಬೇಕು. ಸೊ ಈಗೇನು ಮಾಡ್ತಾರೆ ಅಂದರೆ, ಈಗ ಕಂಪ್ಯಾರಿಸನ್ ತುಂಬ ಆಗೋಗಿದೆ ಮನೆಯಲ್ಲಿ. ಏನಪ್ಪ ಅಂದರೆ, ಅವಳು ಅಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಇವನು ಇಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, ನೀನ್ಯಾಕೆ ತೆಗೆದಿಲ್ಲ, ಅವನೇ ಅಷ್ಟು ಓದಿದ್ದಾನೆ. ಸೊ ಈ ರೀತಿ ಮನೆಯಲ್ಲಿ ಮಕ್ಕಳ ಮೇಲೆ ಒಂಥರ ಕಂಪ್ಯಾರಿಸನ್ ಮಾಡೋದು ಬಿಟ್ಬಿಟ್ಟು, ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ಒಂದು ಪ್ರೋತ್ಸಾಹ ನೀಡಿ. ಸೊ ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅವ್ರಿಗೆ ಸೊ ಈ ರೀತಿ ಓದು, ಪಾಸ್ ಆಗ್ತೇನೆ ನೀನು, ಏನೂ ತೊಂದರೆ ಇಲ್ಲ, ಫೇಲ್ ಆದ್ರೇ ಲೈಫಲ್ಲಿ ಪಾಸ್ ಆಗೋಕ್ಕಾಗೋದು ಮುಂದಕ್ಕೆ. ಓಕೆನಾ ಫ್ರೆಂಡ್ಸ್? ಸೊ ಆ ರೀತಿ ಸಜೆಸ್ಟ್ ಮಾಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಮ್ಮ ಯಾರು ಸ್ಟೂಡೆಂಟ್ಸ್ನ ಅಪ್ಪ ಅಮ್ಮ ಅದರಲ್ಲಿ ಇದೇ ನಾನು ಕೇಳ್ಕೊಳ್ಳೋದು. ಆಯ್ತಾ ಫ್ರೆಂಡ್ಸ್? ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.